ಅಸಮಾಧಾನಗೊಂಡಿದ್ರು ಅವರು ಲಕ್ಷ್ಮಣ ಸವದಿ ಅವರು. ಆದರೆ ಈಗ ರಾಜಕೀಯ ಸ್ಥಿತಿ ಹಂಗಿಲ್ಲ. ರಾಜಕೀಯ ಸ್ಥಿತಿ ಹೆಂಗಪ್ಪ ಅಂದ್ರೆ ಸತೀಶ್ ಅವ್ರಿಗೆ ಈಗ ಜಿಲ್ಲಾ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ ಡಿ ಕೆ ಶಿ ಅವರು. ಯಾಕಂದ್ರೆ ಅವ್ರಿಗೆ ಅನಿವಾರ್ಯದ ಅವ್ರು ಬೇಕು ಅವ್ರಿಗೆ ಪಾರ್ಟಿಯಲ್ಲಿ. ಅದರಲ್ಲೂ ಡಿ ಕೆ ಶಿ ಅವ್ರಿಗಿದ್ದರೂ ಹೈಕಮಾಂಡ್ಗೂ ಬೇಕಾಗಿದೆ. ಹೈಕಮಾಂಡು ಇವತ್ತು ಎಲ್ಲ ಪಾರ್ಟಿಗಳು ಹೋಗ್ತದೆ, ನಿಮ್ಮ ಪೊಲಿಟಿಕಲ್ ಪಾರ್ಟಿಗಳು ಗೆಲ್ಲವ್ರನ್ನ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಅವರು 2-3 ಸೀಟ್ನಕ್ಕೆ ಆರಿಸ್ಕೊಂಡು ಬರ್ತಾರೆ, ಸ್ವತಃ ಅವರು ಬರ್ತಾರೋ ವಿಶ್ವಾಸ. ಹೀಗಾಗಿ ಜಿಲ್ಲೆಯ ಒಳ್ಳೆ ಹಿಡಿತಿದ್ದಂಥವ್ರು ಅವ್ರನ್ನ ಬಿಟ್ಟು ಕೊಡುವಾಗಿಲ್ಲ ಅಂದ ತಕ್ಷಣ ಅವ್ರು ತೊಗೊಂಡಿದ್ದಾರೆ. ಇಷ್ಟ ಮತ್ತೇನಿಲ್ಲ. ಇಲ್ಲಾಂದ್ರೆ ನಿಶ್ಚಿತವಾಗಿ ಅವ್ರನ್ನ ತೆಗೆದು ಹಾಕ್ತಿದ್ರು ಏನು ಡಿ ಕೆ ಶಿ ಅವರು. ಅವ್ರು ಹೈಕಮಾಂಡ ಡಿ ಕೆ ಶಿ ಅವ್ರ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಅದೇ ಕಾಲಕ್ಕೆ ಇನ್ನೊಂದು ಸೀಟನ್ನು ಕಳ್ಕೊಳ್ಳೋ ಮನಸ್ಸಿಲ್ಲ. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಅದು ಡಿ ಸಿ ಸಿ ಬ್ಯಾಂಕನ್ನು ಕಬ್ಜಾ ತೊಗೊಳ್ತಾರಪ್ಪ ಅಂದ್ರೆ ಹುಡುಗಾಟದ ವಿಷಯ ಅಲ್ಲ. ಹೀಗಾಗಿ ಹೈಕಮಾಂಡ್ ಅವ್ರನ್ನ ದೂರ ಸರಿಸ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಾಗ್ತಾ ಇಲ್ಲ, ಆದರೂ ದೂರ ಸರಿದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿಂದಿನ ಪ್ರೀತಿ ಸಿದ್ದರಾಮಯ್ಯ ಇರೋದಿಲ್ಲ ಸತೀಶ್ ಅವ್ರ ಮೇಲೆ. ಹೀಗಾಗಿ ಅವರು ಲಕ್ಷ್ಮಣ ಸವದಿ ಅವ್ರಿಗೆ ವಿರೋಧ ಮಾಡಲಿಕ್ಕಿಲ್ಲ. ಆದರೆ ಇನ್ನೊಂದು ಆಸೆ ಅದ ಅವ್ರಿಗೆ, ಮೋಸ್ಟ್ಲಿ ಅಶೋಕ್ ಪಟ್ಟಣ್ ಅವ್ರನ್ನ. ಯಾಕಂದ್ರೆ ಅವ್ರ ಜೊತೆಗಾರರು, ಅವ್ರು ನೆರಳಂಗೆ ನಡೆದಂಥವ್ರು, ಅವ್ರು ಬ್ಯಾಗ್ ಹಿಡ್ಕೊಂಡು ಅಡ್ಡಾಡುವಂಥವ್ರು, ಸದಾ ಸಿದ್ದರಾಮಯ್ಯ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡವರು ಅಶೋಕ್ ಪಟ್ಟಣ್. ಅವರನ್ನು ತಗೊಳ್ಬೇಕು ಕ್ಯಾಬಿನೆಟ್ದಲ್ಲಿರುವಂಥ ನಿಶ್ಚಿತವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಸುದ್ದಿಗಳಿದ್ದಾವೆ. ಹಾಗಾದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಬಿಡ್ತಾರ ಅನ್ನುವಂಥದ್ದು ಇದು ಭಾಳ ಮಹತ್ವದ. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಆತ್ಮೀಯರು. ಈ ಹಿಂದೆ ಅವರು ಕ್ಯಾಬಿನೆಟ್ದಾಗ ಸೇರಿದ್ದ ಅವ್ರ ಆತ್ಮೀಯತೆಯಿಂದಾಗಿ. ಹೌದಪ್ಪ ಅವ್ರನ್ನ ಬೆಳಗ್ಗೆ ಬರೋದಿಲ್ಲ ಅಂತ. ಈಗ ಯಾಕಂದ್ರೆ ಒಂದು ಕಡೆ ಹಿರಿಯರು ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಸಿದ್ದರಾಮಯ್ಯ ಬೆಂಬಲ ಅದ. ಮಾದೇಶ್ ಕೌಜಲ್ ಆಗಿದ್ರೆ, ಮತ್ತೊಬ್ಬರು ಯಾರು ಆಗಿದ್ರೆ, ಗಣೇಶ್ ಹುಕ್ಕೇರವ್ರು ಆಗಿದ್ರೆ, ಅಥವಾ ಆಸಿಫ್ ಶೇಟ್ ಅವ್ರು ಆಗಿದ್ರೆ, ಇವರೆಲ್ಲ ಇದ್ರೂ ಸ್ವಲ್ಪ ಬದುಕಿ ಸರಿಸ್ಬೋದು ನಾವು. ಆದರೆ ಪಟ್ಟಣವನ್ನು ಸರಿಸೋದು ಹೆಂಗೆ ಅನ್ನೋದು ದೊಡ್ಡ ಸಮಸ್ಯೆ ಅದ ಈ ನಮ್ಮ ಡಿ ಕೆ ಶಿ ಅವ್ರ ಮುಂದೆ. ಅದ್ರ ಜೊತೆಗೆ ಈಗಾಗಲೇ ಡೈರೆಕ್ಟಾಗಿ ಡಿ ಕೆ ಶಿ ಅವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸತೀಶ್ ಅವರು ಪಟ್ಟಣವ್ರ ಜೊತೆ